ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ತೀವ್ರಗೊಂಡಿದೆ ಎಸ್ಐಟಿ ತನಿಖೆ. ಹಾಸನದ ಹೊಳೆನರಸೀಪುರಕ್ಕೆ ಎಸ್ಐಟಿಯ 2 ತಂಡ ಆಗಮಿಸಿದೆ. ಈಗ ಭವಾನಿ ರೇವಣ್ಣ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಒಂದು 15 ದಿನ ಆಯಿತು, 14ರಿಂದ 15 ದಿನ ಆಯಿತು ಅವರು ತಲೆಮರೆಸಿಕೊಂಡು. ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಭವಾನಿ ರೇವಣ್ಣ ಮನೆಗೆ ಮಹಿಳಾ ಎಸ್ಐಟಿ ಅಧಿಕಾರಿ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿ ಶ್ರೀಧರ್ ನೇತೃತ್ವದ ತಂಡ 2 ಟೀಮ್ ಬಂದಿದ್ದಾವೆ, ಶೋಧ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಆಗಮಿಸಿದ್ರು. ಭವಾನಿ ರೇವಣ್ಣ ಮಾತ್ರ ನಾಪತ್ತೆ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಸತತ 3 ಗಂಟೆಯಿಂದ ಭವಾನಿ ರೇವಣ್ಣಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಜಾ ಆಯಿತು. ಈಗ ಏನೋ ಹೈಕೋರ್ಟ್ಗೇನೋ ಅರ್ಜಿ ಹಾಕಿದ್ದಾರಂತೆ ನಿರೀಕ್ಷಣಾ ಜಾಮೀನು. ಎಸ್ಐಟಿ ಅವರು ಈ ಹಿಂದೆ ನೋಟಿಸನ್ನು ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕು ಅಂತ ಕಿಡ್ನಾಪ್ ಕೇಸ್ನಲ್ಲಿ. ಆದರೆ ಭವಾನಿ ಅವರು ಅದಕ್ಕೆ ಕ್ಯಾರೆ ಅಂದಿರಲಿಲ್ಲ. ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳ ತಂಡ 2 ಟೀಮ್ ಬಂದಿದೆ ಹೊಳೆನರಸೀಪುರಕ್ಕೆ. ಆದರೆ ಭವಾನಿ ರೇವಣ್ಣ ಅವರು ಅಲ್ಲಿಲ್ಲ. ಅವರು ಸಾಲಿಗ್ರಾಮದಲ್ಲೂ ಕೂಡ ಇಲ್ಲ, ಹೊಳೆನರಸೀಪುರ ಮನೇಲಿಲ್ಲ, ಹಾಸನದ ಮನೇಲಿಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಈಗ ಅವರ ಹುಡುಕಾಟಕ್ಕಾಗಿ ತೀವ್ರ ಶೋಧ ನಡೀತಾ ಇದೆ. ಮೇ 4ಕ್ಕೆ ಸಂತ್ರಸ್ತೆಯ ಸ್ಥಳ ಮಹಜರ ಕೆಲಸ ಇತ್ತು, ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಸಂತ್ರಸ್ತೆಯನ್ನು. ಆವಾಗ ಅಲ್ಲೇ ಇದ್ರು ಅವರು. ಮೇ 6ಕ್ಕೆ ಮಾಜಿ ಶಾಸಕರು, ಹಾಲಿ ಶಾಸಕರು JDSನವರು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಹೋಗಿದ್ರು, ಸಾಂತ್ವನ ಹೇಳಕ್ಕೆ ಹೋಗಿದ್ರು. ಆವಾಗಲೂ ಕೂಡ ಭವಾನಿ ರೇವಣ್ಣ ಹೊಳೆನರಸೀಪುರದಲ್ಲೇ ಇದ್ದರು. ಅದಾದ ಮೇಲೆ ಮೇ 8ಕ್ಕೆ ಅಬ್ಸ್ಕ್ಯಾಂಡ್ ಆಗ್ತಾರೆ, ನಾಪತ್ತೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಅವರ ಕಾರು ಚಾಲಕನನ್ನು ಕೂಡ ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಆದರೆ ಭವಾನಿ ರೇವಣ್ಣ ಅವರ ಸುಳಿವು ಕೂಡ ಸಿಗ್ತಾ ಇಲ್ಲ. ಅಧಿಕಾರಿಗಳು ತೊಡಕಾಡ್ತಾ ಇದ್ದಾರೆ ಎಲ್ಲ ಕಡೆ. ತೋಟದ ಮನೆ, ಅವರ ಹಾಸನದ ಮನೆ, ಹೊಳೆನರಸೀಪುರ ಮನೆ, ಸಾಲಿಗ್ರಾಮ, ಎಲ್ಲ ಕಡೆಗಳಲ್ಲೂ ಕೂಡ ಸಂಬಂಧಿಕರ ಮನೆ, ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ಬಟ್ ಭವಾನಿ ರೇವಣ್ಣ ಇಲ್ಲಿವರೆಗೂ ನಾಪತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಶುರುವಾಗಿದೆ. ಮೇ 8ನೇ ತಾರೀಕಿಂದ ಇಲ್ಲಿವರೆಗೂ ನಾಪತ್ತೆ. ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ, ಯಾರ ಸಂಪರ್ಕಕ್ಕೂ ಸಿಗ್ತಿಲ್ವಂತೆ. ಅಂದರೆ ಈಗ ಭವಾನಿ ರೇವಣ್ಣ ಅವರ ಪಾತ್ರ ಈ ಕೇಸ್ನಲ್ಲಿ ಎಷ್ಟು ಗಂಭೀರತೆಯನ್ನು ತೆಗೆದುಕೊಳ್ಳುತ್ತೆ? ಸದ್ಯಕ್ಕೆ ಏನಾದರೂ ಮಾಹಿತಿ ಸಿಗ್ತಾ, ಎಲ್ಲಿದ್ದಾರೆ ಅನ್ನುವಂಥ ಸುಳಿವಾದರೂ ಸಿಕ್ಕಿರ್ಬೋದಾ? ಪ್ರಭು, KR ನಗರದ ಕಿಡ್ನಾಪ್ ಕೇಸ್ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಭವಾನಿ ರೇವಣ್ಣ ಅವರ ಮೇಲೆ ದೂರು ಕೂಡ ದಾಖಲಾಗಿರುವಂಥದ್ದು. ಇವತ್ತು ಹಾಸನದ ಹೊಳೆನರಸೀಪುರಕ್ಕೆ 2 SIT ತಂಡಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಒಂದು ಮಹಿಳಾ ಅಧಿಕಾರಿಯ ತಂಡ ಆದರೆ ಇನ್ನೊಂದು ಶ್ರೀಧರ್ ನೇತೃತ್ವದಲ್ಲಿ, ಇನ್ಸ್ಪೆಕ್ಟರ್ ಶ್ರೀಧರ್ ನೇತೃತ್ವದಲ್ಲಿ ಕೂಡ ತಂಡ ಬಂದಿರುವಂಥದ್ದು. ನಿನ್ನೆ ಒಂದು ನೋಟಿಸ್ ಕೊಟ್ಟಿದ್ರು SITಯಿಂದ. ಅಂದರೆ ಇವತ್ತು ಬೆಳಿಗ್ಗೆ 10:30ಯಿಂದ ಸಂಜೆ 5:30ವರೆಗೂ ಕೂಡ ವಿಚಾರಣೆ ಮಾಡಲಿಕ್ಕೆ ನಾವು ಹೊಳೆನರಸೀಪುರಕ್ಕೆ ಬರ್ತೀವಿ, ನೀವು ಇರಬೇಕು ಅನ್ನುವ ಸೂಚನೆಯನ್ನು ಕೊಟ್ಟು ನಂತರ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ಅಧಿಕಾರಿಗಳು ಬಂದಿದ್ದಾರೆ, ಆದರೆ ಭವಾನಿ ರೇವಣ್ಣ ಮಾತ್ರ ಇಲ್ಲಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಮಾಹಿತಿ ಪ್ರಕಾರ ಹಾಸನ ಆಗ್ಬೋದು, ಹೊಳೆನರಸೀಪುರ ಆಗ್ಬೋದು, ಜೊತೆಗೆ ಸಾಲಿಗ್ರಾಮದಲ್ಲಿ 3 ಕಡೆಯಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಅವರ ಕೆಲಸವನ್ನು ಮಾಡಲೇಬೇಕಾಗುತ್ತೆ SIT ಅಧಿಕಾರಿಗಳು. ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ, ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ 10:30ಯಿಂದ ಅವರು ಸಂಜೆ 5:30ವರೆಗೂ ಕೂಡ ಹೊಳೆನರಸೀಪುರದಲ್ಲಿ ಇರ್ತಾರೆ. ಅಕಸ್ಮಾತ್ ಏನಾದರೂ ವಿಚಾರಣೆಗೆ ಅವರು ಸಿಗಲಿಲ್ಲ, ಬರಲಿಲ್ಲ, ಹಾಜರಾಗಲಿಲ್ಲ ಅಂತಂದ್ರೆ ಅವರು ವಾಪಸ್ ಹೋಗ್ತಾರೆ. ತದನಂತರ ಅವ್ರಿಗೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ಎಲ್ಲೋ ಒಂದು ಕಡೆ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರ ಅನ್ನುವ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಹಾಗಾಗಿ ವಿಚಾರಣೆಗೆ ಹಾಜರಾದರೂ ಕೂಡ ನಂತರದಲ್ಲಿ SITಯ ಪ್ರೋಸೆಸ್ ಏನಿರುತ್ತೆ ಅದನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನದ ಹೊಳೆನರಸೀಪುರದ ಮನೆಯ ಮುಂದೆ ಭವಾನಿ ರೇವಣ್ಣ ಕಳೆದ 15 ದಿನಗಳಿಂದಲೂ ಕೂಡ ಭವಾನಿ ರೇವಣ್ಣ ಇಲ್ಲಿ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಜೊತೆಗೆ ಮನೆಗೂ ಬಂದಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. कार होते